ಗ್ರಾಮೀಣ ಪ್ರದೇಶಗಳಲ್ಲಿನ ಮಹಿಳೆಯರು ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಬೇಕು. ಬಿಎನ್ ವರಪ್ರಸಾದ್ ರೆಡ್ಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಾಟಾದ ಹೊಸಹಳ್ಳಿಯ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 26-10-2025 ಭಾನುವಾರದಂದು ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮವನ್ನು ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಬಿಎನ್ ವರಪ್ರಸಾದ್ ರೆಡ್ಡಿರವರು ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿನ ಮಹಿಳೆಯರು ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಬೇಕು. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಎಲ್ಲಾ ಮಹಿಳಾ ಸಂಘಗಳಿಗೆ ಸಮಾನ ಸೇವೆಯನ್ನ ನೀಡುತ್ತಿದೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಮತ್ತು ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಅದೆಷ್ಟೋ ಕುಟುಂಬಗಳಿಗೆ ಜೀವನದ ಬೆಳಕಾಗಿ ನಿಂತಿದೆ. ಅದೇ ರೀತಿ ನೀವು ತೆಗೆದುಕೊಂಡಿರುವ ಸಾಲವನ್ನ ವ್ಯರ್ಥ ಮಾಡದೆ ನಿಮ್ಮ ಜೀವನದ ಸ್ವ ಉದ್ಯೋಗ ರೂಪಿಸಿಕೊಂಡು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಮಹೇಶ್, ಉಪಾಧ್ಯಕ್ಷರಾದ ಚಂದ್ರಕಲಾ ಶ್ರೀನಿವಾಸ್, ಜಿಲ್ಲಾ ತಾಲೂಕು ನಿರ್ದೇಶಕರಾದ ನಾಗರಾಜರವರು ಹಾಗೂ ನಗರಗಿರಿ ಹೋಬಳಿಯ ಎಲ್ಲಾ ಸೇವಾ ಪ್ರತಿನಿಧಿಗಳು ಭಾಗವಹಿಸಿದ್ದರು. ನವೀನ್ ಕುಮಾರ್, ಜಿಕೆ ನ್ಯೂಸ್ ಕನ್ನಡ, ಗೌರಿಬಿದನೂರು. ಗ್ರಾಮೀಣಾಭಿವೃದ್ಧಿಗೆ ಪೂರ್ವವಾದ ಮಹಿಳೆಯರು ತುಂಬಾ ಅದ್ಭುತ ಕೆಲಸ ಮಾಡ್ತಾರೆ. ಮತ್ತೆ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಸಭೆಗೆ ಹೋಗಿದ್ದೆ. ಅವ್ರಿಗೆ ನಾನು ಐಡಿಯಾ ಕೊಟ್ಟೆ, ಗೃಹಲಕ್ಷ್ಮಿಗೆ 2,000 ರೂಪಾಯಿ ಕೊಡ್ತಾ ಇದ್ರೆ ಪ್ರತಿ ತಿಂಗಳು ನೀವು ಈ ದುಡ್ಡನ್ನೇ ರೊಟೇಷನ್ ಮಾಡಿಕೊಂಡು ಒಂದು ಸಹಕಾರಿ ಬ್ಯಾಂಕ್ ಇದು ಮಾಡಿದ್ರು. ಆಲ್ಮೋಸ್ಟ್ ಗೈಡ್ಲೈನ್ಸ್ ಇಶ್ಯೂ ಆಗ್ತಾ ಇದೆ. ಪಂಚಾಯತ್ ಮಟ್ಟದಲ್ಲೂ ಸಹ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಬ್ಯಾಂಕು ಸಹ ಕಾಂಪಿಟೇಷನ್ ಬರ್ತಾರೆ. ಬಟ್ ಒಟ್ಟಾರೆ ಏನಪ್ಪ ಅಂದ್ರೆ ಧರ್ಮಸ್ಥಳ ಒಂದು ಧಾರ್ಮಿಕ ಕೇಂದ್ರವಾಗಿ ಧಾರ್ಮಿಕ ಭಾವನೆಗಳನ್ನ, ಧರ್ಮ ಪ್ರಚಾರವನ್ನ ಮಾಡ್ಕೊತಾ ಬಂದಿತ್ತು ಹತ್ತಾರು ವರ್ಷಗಳಿಂದ. ಬಟ್ ವೀರೇಂದ್ರ ಅವರ ಒಂದು ದಾರ್ಶನಿಕತೆಯನ್ನು ಒಪ್ಪಿಕೊಳ್ಳಬೇಕು, ಮೆಚ್ಚಿಕೊಳ್ಳಬೇಕು. ಪುಸ್ತಕಗಳನ್ನು ನೋಡಿರ್ಬೋದು. ಅವರಿಗೆ ಕಳೆದ ಒಂದು ತಿಂಗಳ ಹಿಂದೆ ವಿಜಯರತ್ನ ಅನ್ನುವಂತಹ ಒಂದು ಪ್ರಶಸ್ತಿ ಬಂದಿದೆ. ಯಾಕೆಂದ್ರೆ 1000 ಗಿಡಗಳನ್ನ ಹೂಳೆತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರು ಈ ಶತಮಾನದ ಗಿರತ್ನ. ಯಾಕೆ ಮಾಡ್ತಾ ಇರೋದು? ನಮ್ಮ ಜನರಿಗೆ ಉಪಯೋಗ ಆಗಬೇಕು. ಜನರು ನಮ್ಮ ಹಳೆ ಕೆರೆಗಳು ಅದು ಉಳಿಬೇಕು. ಈಗೆಲ್ಲ ಉಳು ತುಂಬಿದೆ, ತೆಗಿತೇ ಇಲ್ಲ, ಅಲ್ಲಲ್ಲಿ ಹಾಳಾಗಿದೆ ಅಂತ ಪರಿಗಣಿಸಿ 1000 ಕೆರೆಗಳನ್ನ ನಮ್ಮ ರಾಜ್ಯದಲ್ಲಿ, ಈ 31 ಕೆರೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಹೂಳೆತ್ತುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ. ಜನಮಂಗಲ ಕಾರ್ಯಕ್ರಮ ಇದೆ. ನಮ್ಮಲ್ಲಿ ಯಾರೇ ಊರಲ್ಲಿ ಕೂಡ ನಡೀಲಿಕ್ಕೆ ಆಗದವರು, ಮಲಗಿದ್ದಲ್ಲಿದ್ದವರಿಗೆ ವಾಕ್ ಸ್ಟಿಕ್, ವೀಲ್ ಚೇರ್, ವಾಕರ್, ವಾಟರ್ ಬ್ಯಾಗ್ ಏನ್ ಬೇಕು ಉಚಿತವಾಗಿ ಕೆಲಸವನ್ನು ಉದ್ಯೋಗಗಳು ಮಾಡ್ತಾರೆ. ಇನ್ನು ಸಂಘದ ಸದಸ್ಯರ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಮಾಡ್ತಿರ್ತಾರೆ ಅಂತಾದ್ರೆ ಅವರಿಗೆ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್. ನೀವು ನಂಬ್ತಿರ್ತೀರಾ, ನಮ್ಮ ರಾಜ್ಯದಲ್ಲಿ 1,25,000 ಜನ ವಿದ್ಯಾರ್ಥಿಗಳಿಗೆ 154 ಕೋಟಿ ರೂಪಾಯಿಯನ್ನ ಬರೀ ಸ್ಕಾಲರ್ಶಿಪ್ ಕೊಟ್ಟಂತಹ ಕೆಲಸ ಇದ್ರೆ ಅದು ಧರ್ಮಸ್ಥಳದ ಕೆಲಸ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.